ಯಾವುದೇ ಅಡುಗೆಗೆ ಎಣ್ಣೆ ಬೇಕೇ ಬೇಕು. ನಮ್ಮಲ್ಲಿ ವಿವಿಧ ರೀತಿಯ ಎಣ್ಣೆಗಳನ್ನು ಅಡುಗೆ ಮನೆಯಲ್ಲಿ ಬಳಸ್ತಾರೆ. ಹಲವು ರೀತಿಯ ಎಣ್ಣೆಗಳು ಅಡುಗೆಗೆ ಸೂಕ್ತವಾಗಿರುವುದಿಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಹಾಗಾದ್ರೆ ಅವೆಲ್ಲ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಂಸ್ಕರಿಸಿದಂತಹ ಸೂರ್ಯಕಾಂತಿ ಎಣ್ಣೆ, ಹೈ ಒಲಿಕ್ ಆವೃತ್ತಿಯಂತಹ ಈ ಒಂದು ಸೂರ್ಯಕಾಂತಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು. ಆದಾಗ್ಯೂ ಕೂಡ ಸಂಸ್ಕರಿತ ಎಣ್ಣೆಯಲ್ಲಿ ಒಮೆಗಾ 6 ಕೊಬ್ಬಿನಾಮ್ಲಗಳು ಅಧಿಕವಾಗಿರುತ್ತೆ. ಅಡುಗೆ ಮಾಡುವ ವೇಳೆ ಹೆಚ್ಚು ಬಿಸಿ ಮಾಡಿದ್ರೆ ಅದು ವಿಷಕಾರಿಯಾಗುತ್ತೆ. ಹೆಚ್ಚು ಬಿಸಿಯಾದರೆ ಈ ಒಂದು ಕೊಬ್ಬುಗಳು ಆಕ್ಸಿಡೇಟ್ಗಳಾಗಿರುತ್ತೆ, ವಿಷಕಾರಿಯಾಗಿ ಮಾರ್ಪಾಡಾಗುತ್ತೆ. ಇನ್ನೊಂದು ಸೋಯಾಬೀನ್ ಎಣ್ಣೆ. ಈ ಒಂದು ಎಣ್ಣೆಯನ್ನ ಪೆಟ್ರೋಲಿಯಂ ಆಧಾರಿತ ದ್ರಾವಕವಾಗಿರುವಂತಹ ಹೆಕ್ಸನ್ ಬಳಸಿ ಹೆಚ್ಚಿನ ತಾಪಮಾನದಲ್ಲಿ ಸಂಸ್ಕರಿಸಲಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಣ್ಣೆಯಲ್ಲಿರುವಂತಹ ಪೋಷಕಾಂಶಗಳು ನಾಶವಾಗುತ್ತೆ. ಅದರ ಶುದ್ಧೀಕರಣದ ಸಮಯದಲ್ಲಿ ಆನುವಂಶಿಕ ಬೆಳವಣಿಗೆಗಳು ಕೂಡ ಆಗುತ್ತೆ. ಇದರಿಂದ ಒಮೆಗಾ 6 ಕೊಬ್ಬಿನಾಮ್ಲಗಳು ಅಧಿಕವಾಗಿದ್ದು ಇದು ದೇಹದ ಉರಿಯನ್ನ ಮಾಡುತ್ತೆ. ಸಾಸಿವೆ ಎಣ್ಣೆ. ಈ ಒಂದು ಎಣ್ಣೆಯನ್ನ ರೆಪ್ಲಿಡ್ ಎಣ್ಣೆ ಅಂತ ಕೂಡ ಕರೀತಾರೆ. ಇದು ಹೆಚ್ಚು ಸಂಸ್ಕರಿಸಲ್ಪಟ್ಟಿದೆ ಮತ್ತು ತಳೀಯವಾಗಿ ಮಾರ್ಪಡುತ್ತದೆ. ಈ ಒಂದು ಎಣ್ಣೆಯನ್ನ ಹೆಕ್ಸನ್ನಂತಹ ರಾಸಾಯನಿಕಗಳಿಂದಲೂ ಕೂಡ ಹೆಚ್ಚಿನ ಶಾಖವನ್ನ ಸಂಸ್ಕರಿಸುತ್ತದೆ. ಇದು ಟ್ರಾನ್ಸ್ ಕೊಬ್ಬಿನ ರಚನೆಗೆ ಕಾರಣವಾಗಬಹುದು. ಅವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹತ್ತಿಯ ಎಣ್ಣೆ. ಹೌದು, ಈ ಒಂದು ಎಣ್ಣೆ ಅಡುಗೆಗೆ ಎಂಬುದು ಬಳಸಬಾರದು. ಹತ್ತಿ ಎಣ್ಣೆಗಳು ತೆಗೆಯಬೇಕಾದರೆ ಎಣ್ಣೆಗಳನ್ನು ಹೆಚ್ಚು ಸಂಸ್ಕರಿಸಲಾಗುತ್ತೆ. ಇದು ಗ್ಯಾಸಿಫೋಸ್ ಎನ್ನುವಂತಹ ನೈಸರ್ಗಿಕ ವಿಷವನ್ನು ಹೊಂದಿರುತ್ತೆ. ಕಾರ್ನ್ ಎಣ್ಣೆ. ಇದರಲ್ಲಿ ಮೆಗಾ 6 ಕೊಬ್ಬಿನಾಮ್ಲಗಳು ಬಹಳವಾಗಿ ಹೆಚ್ಚಿರುತ್ತೆ. ಇವು ಒಮೆಗಾ 3 ಆಮ್ಲೀಕರಣವಾಗಿರುತ್ತೆ. ದೇಹಕ್ಕೆ ಒಳ್ಳೆಯದು. ಇಲ್ಲದಿದ್ದರೆ ದೇಹದ ಜೀವಕೋಶಗಳು ಉರಿಯೂತ ಉಂಟಾಗುತ್ತದೆ. ಈ ಒಂದು ಉರಿಯೂತವು ಹೃದ್ರೋಗ, ಬೊಜ್ಜು ಹಾಗೂ ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಕಾರಣಗಳಿಗೆ ಆಗುತ್ತದೆ. ಕಾರ್ನ್ ಎಣ್ಣೆಯನ್ನ ಹೈಕ್ಸೇನ್ ನಂತರ ಆ ಒಂದು ರಾಸಾಯನಿಕ ದ್ರವವನ್ನು ತಯಾರು ಮಾಡಲಾಗುತ್ತೆ. ಸಸ್ಯಜನ್ಯ ಎಣ್ಣೆ. ಈ ಒಂದು ಎಣ್ಣೆಯನ್ನ ಬೀಜಗಳು ಅಥವಾ ಇತರ ಸಸ್ಯ ಮೂಲಗಳಿಂದ ತಯಾರು ಮಾಡಲಾಗುತ್ತೆ. ಇದನ್ನ ಸೋಯಾಬೀನ್, ಕಾರ್ನ್, ಸೂರ್ಯಕಾಂತಿ, ಕುಸುಬೆ ಮತ್ತು ಹತ್ತಿ ಎಣ್ಣೆಗಳಿಂದ ಅಗ್ಗದ ಪದಾರ್ಥಗಳಿಂದ ತಯಾರು ಮಾಡಲಾಗುತ್ತೆ ಮತ್ತು ಅದನ್ನು ಸಂಸ್ಕರಿಸಲಾಗುತ್ತೆ. ಇದು ನಿಮ್ಮ ದೇಹವನ್ನ ಆರೋಗ್ಯಕ್ಕೆ ಹಾನಿಕರವಾಗಿರುವಂತಹ ಟ್ರಾನ್ಸ್ ಕೊಬ್ಬುಗಳು ಮತ್ತು ಉರಿಯೂತದ ಸಂಯುಕ್ತಗಳ ರಚನೆಗೆ ಕಾರಣವಾಗುತ್ತದೆ. ಈ ಒಂದು ಎಣ್ಣೆಯನ್ನು ಬಿಸಿ ಮಾಡುವುದರಿಂದ ಆಲ್ಡಿಹೈಡ್ಗಳು ಹಾಗೂ ಸ್ವತಂತ್ರ ರಾಡಿಕಲ್ಗಳು ಮತ್ತು ಇತರ ವಿಷಕಾರಿ ಪದಾರ್ಥಗಳು ಉತ್ಪತ್ತಿಯಾಗುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.